Welcome back, students. In last class, we studied of the physical properties of metals and nonmetals. That is, we distinguish between the metals and nonmetals based on the physical properties, ductility, malleability, sonorous property, right? How they are different in that property. That is, physical models ಮೇಲೆ divide ಮಾಡಬೇಕು. But now we're going to divide the metals and the non-metals based on the chemical properties. Based on the chemical properties. At first, we're going to take the oxygen. Chemical properties oxygen ಅಂದ್ರೆ how the metals and non-metals reacts with oxygen. First, metals ತಗೋಣ. Okay, first metals, then non-metals. When metals reacts with oxygen or air, oxygen ಅಂತ ಹೇಳ್ತೀವಿ ಅಂತಂದ್ರೆ air, oxygen and air both are same. Okay, when metals reacts with oxygen, what happens? What I have written here, when metals reacts with oxygen, they give metal oxides. For example, Cu means copper. Copper reacts with oxygen. Oxygen means chloride, but I have taken here O2. ಏನಕ್ಕಪ್ಪ ಅಂತಂದ್ರೆ when I say oxygen means I should take the O2. O2 ಏನಕ್ಕಪ್ಪ ಅಂತಂದ್ರೆ oxygen in nature exists in O2 form. ನೇಚರ್ ಯಾವ ಫಾರ್ಮಲ್ಲಿ ಎಕ್ಸಿಸ್ಟ್ ಇರ್ತದಪ್ಪ ಅಂತಂದ್ರೆ O2 ಫಾರ್ಮಲ್ಲಿ ಎಕ್ಸಿಸ್ಟ್ ಇರ್ತದೆ. ಹಾಗಾಗಿ ನಾನು O2 ತಗೊಂತೀನಿ. ಓಕೆ, ನಾ ಕಾಪರ್ ಇದೆಯಲ್ಲ Cu ಫಾರ್ಮಲ್ಲಿ ಎಕ್ಸಿಸ್ಟ್ ಇರ್ತದೆ, ಹಾಗೆ ನಾ Cu ತೊಗೊಂಡಿದ್ದೀನಿ. ಅಂದರೆ ಯಾವ ಫಾರ್ಮಲ್ಲಿ ಎಕ್ಸಿಸ್ಟ್ ಇರ್ತದೋ ಆ ಫಾರ್ಮನ್ನ ತೊಗೊಬೇಕು. ಕೆಮಿಕಲ್ ರಿಯಾಕ್ಷನಲ್ಲಿ ಆಕ್ಸಿಜನ್ ಹೇಳಿದ್ರೆ O2 ತೊಗೊಬೇಕು. ಇನ್ ಕೇಸ್ ನಾ ರಿಯಾಕ್ಷನಲ್ಲಿ ನೈಟ್ರೋಜನ್ ಹೇಳಿದ್ರೆ ತಿಳ್ಕೊ ಏನು ತೊಗೊಬೇಕಪ್ಪ ಅಂದರೆ N2 ತೊಗೊಬೇಕು. ಕ್ಲೋರಿನ್ ಹೇಳಿದ್ರೆ Cl2 ತೊಗೊಬೇಕು. ಈ ಥರ. ಓಕೆ, ಯೂಶ್ವಲಿ ಆಕ್ಸಿಜನ್, ನೈಟ್ರೋಜನ್, ಕ್ಲೋರಿನ್ ಇವೆಲ್ಲ ನಾನ್ ಮೆಟಲ್ಸ್ ಒಳಗಡೆ ಬರ್ತಾವೆ. ಆ್ಯಂಡ್ ದೇ ಆರ್ ಡೈಅಟಾಮಿಕ್ ಅಂತಂದರೆ ಡಬಲ್ ಅಟಾಮಿಕ್ ಸ್ಟ್ರಕ್ಚರ್ ಏನಿರ್ತವೆ ಆ್ಯಕ್ಚುಲಿ ಎಕ್ಸಿಸ್ಟ್ ಆಗಿರ್ತಾವೆ. ಓಕೆ, ಇದಷ್ಟು ನೆನಪಿಡಿ. ವೆನ್ ಐ ಸೇ ಆಕ್ಸಿಜನ್ ಯು ಶುಡ್ ಟೇಕ್ ದ O2 ಅಂತ. O2. ವಾಟ್ ಹ್ಯಾಪನ್ಸ್ ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್? ಇಟ್ ಗಿವ್ಸ್ copper oxide, that is metal oxide. Similarly, when Al means aluminium. What happens when aluminium reacts with oxygen? It gives aluminium oxide. Okay? Usually when metals react with oxygen, they give metal oxides. And ಇನ್ನೊಂದು 9th ಅಲ್ಲಿ ಒಂದಿದೆ ಕಲಿತಿದೆ, law of conservation of mass. ಅಂದರೆ ಈ ಲಾ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ದಿಸ್ ಲಾ ದ ಮಾಸಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಓಕೆ, ಅಥವಾ ನಂಬರ್ ಆಫ್ ಆಟಮ್ಸ್ ಇನ್ ಎ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಆಟಮ್ಸ್ ಇನ್ ಎ ಪ್ರೊಡಕ್ಟ್ಸ್. ಅಂದರೆ ಮಾಸ್ ಕ್ರಿಯೇಟ್ ಆಗೋದಿಲ್ಲ, ಮಾಸ್ ಡೆಸ್ಟ್ರಾಯ್ ಆಗೋದಿಲ್ಲಪ್ಪ ಅಂತಂದರೆ ರಿಯಾಕ್ಟೆಂಟಲ್ಲಿ ಎಷ್ಟು ಆಟಮ್ ಇರಬೇಕು, ಪ್ರಾಡಕ್ಟಲ್ಲೂ ಸೇಮ್ ಇರಬೇಕು, ಅಷ್ಟೇ ಆಟಮ್ ಇರಬೇಕು. ಇಲ್ಲಿ ನೋಡಿ, ರಿಯಾಕ್ಟೆಂಟಲ್ಲಿ ಎಷ್ಟಿದೆ, ಪ್ರಾಡಕ್ಟಲ್ಲಿ ಎಷ್ಟಿದೆ, ಆಕ್ಸಿಜನ್ 2 ಇದೆ, ಆಕ್ಸಿಜನ್ 1 ಅದ, ಕಾಪರ್ 1 ಅದ, ಬ್ಯಾಲೆನ್ಸ್ ಇಲ್ಲ. ಟು ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ವಿ ಶುಡ್ ಬ್ಯಾಲೆನ್ಸ್ ದ ಕೆಮಿಕಲ್ ರಿಯಾಕ್ಷನ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಸೈಡ್ ಇರೋ ಪ್ರಾಡಕ್ಟ್ಸ್. ಓಕೆ, ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಯಾವ್ಬೇಕಪ್ಪ ಅಂತಂದರೆ ವಿ ಶುಡ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಮಾಡೋಕ್ಕಂದ್ರೆ ನಿಮಗೆ ಕೆಮಿಕಲ್ ಫಾರ್ಮುಲಾ ಬೇರೆ ಗೊತ್ತಿರಬೇಕು. ಆ್ಯಂಡ್ ಬ್ಯಾಲೆನ್ಸಿಂಗ್ನ ಹೇಳ್ತೀನಿ ಆಮೇಲೆ. ಬಟ್ ನಾನು ಡೈರೆಕ್ಟ್ಲಿ ಹಾಗೆ ಬ್ಯಾಲೆನ್ಸ್ ಮಾಡ್ತೀನಿ. ಜಸ್ಟ್ ನೋಡಿ, ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಐ ಆಮ್ ಗೋನಾ ಎಕ್ಸ್ಪ್ಲೇನ್ ದ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಲ್ಸೋ. ಇವಾಗ ತೊಗೊಂಡ್ರಿ 2 ತೊಗೊತೀನಿ, ಇಲ್ಲಿ 2 ಹಾಕ್ತೀನಿ. 2 ಕಾಪರ್, oxygen 2. Okay, balance it. Similar with this reaction also. Okay, ಇಲ್ಲಿ 2 ಮಾಡ್ತೀನಿ ತಿಳ್ಕೊಳ್ಳಿ. ಅಲ್ಯೂಮಿನಿಯಂ ಎಷ್ಟು? 2 into 2 4 ಆಯ್ತು. 4 ತಗೊಳ್ತೀನಿ. ಇಲ್ಲಿ 3 ಆಕ್ಸಿಜನ್ into 2 ಮಾಡಬೇಕು.
ಇದಕ್ಕೆ ಇಂಟು 2 ಮಾಡಬೇಕಲ್ವ 6 ಅಲ್ಲಿ 6 ಇಲ್ಲ ಇಲ್ಲಿ 2 ಅದ ಇಲ್ಲಿ 6 ವರ್ಗ ಅಂದರೆ 3 ಮಾಡಬೇಕು 4Al plus 3O2 is 2Al2O3 ಇಲ್ಲಿ ನೋಡಿದ್ರೆ 4 ಅಲ್ಯೂಮಿನಿಯಂ 4 ಅಲ್ಯೂಮಿನಿಯಂ 6 ಆಪ್ಷನ್ ಮಾಡಲಿಕ್ಕೆ ಆಪ್ಷನ್ 6 ಆಪ್ಷನ್ ಅಂದರೆ ಬ್ಯಾಲೆನ್ಸ್ ಆಗಿದೆ number of atoms in a reactants is equal to the number of atoms in a products. Okay, this is about balancing. How to balance you will learn it in a next class. You will learn it in a next class. You don't worry about that now. Okay, what happens when metals react with oxygen? They give metal oxides. Example, copper when reacts with oxygen, copper oxide ಬರ್ತದೆ, and aluminum when reacts with oxygen, aluminum oxide ಬರ್ತದೆ. And इधर कलर्स ನೆನಪಿರಬೇಕು ನಿಮಗೆ when copper reacts with oxygen usually copper ಅಂತಂದ್ರೆ ನಾರ್ಮಲ್ ಕಂಡೀಷನ್ ಅಲ್ಲಿ ರಿಯಾಕ್ಟ್ ಆಗೋದಿಲ್ಲ when you heat the copper ನ ಹೀಟ್ ಮಾಡಬೇಕು ಆಕ್ಸಿಜನ್ ಅಲ್ಲಿ ಏನು ಮಾಡಬೇಕು ಹೀಟ್ ಮಾಡಿದ್ರೆ ಮಾತ್ರ ರಿಯಾಕ್ಟ್ ಆಗ್ತದೆ ರಿಯಾಕ್ಟ್ ಮಾಡಿ ಕಾಪರ್ ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ ಕಾಪರ್ ಆಕ್ಸೈಡ್ ಫಾರ್ಮೇಷನ್ ಆಗಿದ್ದು ಬ್ಲ್ಯಾಕ್ ಫಾರ್ಮಲ್ಲಿ ಇರ್ತದೆ ಇನ್ನು ಬ್ಲ್ಯಾಕ್ ಆಕ್ಸೈಡ್ ಕಲರ್ ಏನು ಬ್ಲ್ಯಾಕ್ ಹೇಳ್ತಾನೆ ನಿಮಗೆ ಮುಂದೆ ಅಪ್ಲಾಡ್ ಕ್ವೆಶನ್ ಬರುವಾಗ ಈ ಥರ ಅದನ್ನೆಲ್ಲ ನೆನ್ಪಿಡ್ಬೇಕು ಹೇಗಂತ ಹೇಳ್ತೀನಿ ನಾನು ಅಪ್ಲಾಡ್ ಕ್ವೆಶನ್ ಬರುವಾಗ ಈ ಥರ ಇನ್ಫರೆನ್ಸ್ ಅಂತೀವಿ ನಾವು ಯಾವ ಕಲರ್ ಬರ್ತದೆ ಯಾವ ಓಡರ್ ಬರ್ತದೆ ಅದ್ರ ಮೇಲೆ ಸಹ ಕ್ವಶನ್ ಫ್ರೇಮ್ ಮಾಡ್ತಾನೆ ಹಾಗಾಗಿ ಇದನ್ನು ಸೇಮ್ ಮಾಡೋಕ್ಕೆ ನೀವು ನೆನಪಿರ್ಬೇಕು ಕಾಪರ್ ಆಕ್ಸೈಡ್ ಇಸ್ ಎ ಬ್ಲ್ಯಾಕ್ ಇನ್ ಕಲರ್ ನೆಕ್ಸ್ಟ್ ನೇಚರ್ ತೊಗೊಂತೀನಿ ನೇಚರ್ ಮೀನ್ಸ್ ಮೆಟಲ್ ಆಕ್ಸೈಡ್ಗೆ ಯಾವ ನೇಚರ್ ಇರ್ತದೆ ಎಸಿಡಿಕ್ ಇರ್ತದೋ ನ್ಯೂಟ್ರಲ್ ಇರ್ತದೋ ಬೇಸಿಕ್ ಇರ್ತದೋ usually the metal oxides are basic in nature metal oxides क्या nature इರ್ತದೆ basic क्या nature इರ್ತದೆ basic nature इರ್ತದೆ okay metal oxides are basic in nature but there are some metal oxides which exhibit both basic as well as acidic some metal oxide ತೊಗೊಂತೀನಿ aluminum oxide okay aluminum oxide the aluminum oxide exhibit both characteristics acidic character ಕೊಡ್ತದ basic character ಕೊಡ್ತದ for example aluminum oxide ನೀವೇನಾದರೂ HCl ಒಳಗೆ ಹಾಕ್ತೀರಿ ಇದರಲ್ಲಿ HCl ಹಾಕಿದರೆ AlCl3 plus H2O AlCl3 plus H2O ಇದು ಅಲ್ಯೂಮಿನಿಯಂ ಆಕ್ಸೈಡ್ ನೀವು ಬೇಸಲ್ಲಿ ಹಾಕಿದ್ರಿ NaOH ಇಲ್ಲೇನು ಕೊಡ್ತದೆ NaAlO2 plus H2O plus H2O ಇವಾಗ ಇದು ಯಾವ ರಿಯಾಕ್ಷನ್ ಗೊತ್ತಾಗುತ್ತಾ ಸಾಲ್ಟ್ ವಾಟರ್ ಎಲ್ಲಿ ಬರ್ತದೆ ಪ್ರಾಡಕ್ಟಲ್ಲಿ ಸಾಲ್ಟ್ ವಾಟರ್ ಇರಬೇಕು ಎಲ್ಲಿ ಬರ್ತದೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಂದರೆ ಆಸಿಡ್ ವೆನ್ ರಿಯಾಕ್ಟ್ಸ್ ವಿತ್ ಬೇಸ್ ಇಟ್ ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್ ಕಲ್ತಿದ್ದೆ ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟಲ್ಲಿ ಓಕೆ ನ್ಯೂಟ್ರಲೈಸೇಷನ್ ಕಲ್ತೀವಿ 8th ಕಲ್ತಿದ್ದೀರಿ 9th ಕಲ್ತಿದ್ದೀರಿ ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಇಟ್ ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್ ಇದೆಲ್ಲ ಸಾಲ್ಟ್ ಆ್ಯಂಡ್ ವಾಟರ್ ಇದು ಸಾಲ್ಟ್ ಆ್ಯಂಡ್ ವಾಟರ್ ಇರಬೇಕಪ್ಪ ಅಂತಂದರೆ ಇಲ್ಲಿ ಆಸಿಡ್ ಆ್ಯಂಡ್ ಬೇಸ್ ಇರಬೇಕು ಇಲ್ಲಿ ಆಸಿಡ್ ಆ್ಯಂಡ್ ಬೇಸ್ ದಿಸ್ ಇಸ್ ಸಾಲ್ಟ್ ದಿಸ್ ಇಸ್ ವಾಟರ್ ದಿಸ್ ಇಸ್ ಆಸಿಡ್ ಅಂತ ಗೊತ್ತು ಇದು ಆಸಿಡ್ ಆದರೆ ಇದೇನಾಗ್ತದೆ ಬೇಸ್ ಆಗುತ್ತೆ ಏನಾಗುತ್ತಾ ಬೇಸ್ ಅಂದರೆ ವೆನ್ ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಆಕ್ಟ್ಸ್ ಆಸ್ ಎ ಬೇಸ್ ಬಟ್ ಇಲ್ಲಿ ಸಾಲ್ಟ್ ಇಲ್ಲಿ ವಾಟರ್ ಸೇಮ್ ಇಲ್ಲಿ ಸಾಲ್ಟ್ ವಾಟರ್ ಅಂದರೆ ಇಲ್ಲಿ ಆ್ಯಸಿಡ್ ಒಂದು ಬೇಸ್ ಇರಬೇಕು NaOH ಬೇಸ್ ಅಂತ ನಿಮಗೆ ಗೊತ್ತಿದೆ ಬೇಸ್ ಸಾಲ್ಟ್ ವಾಟರ್ ಅಂತಂದರೆ ಇದು ಬೇಸ್ ಅಂದರೆ ಇದೇನಿರಬೇಕು ಆಸಿಡ್ ಇರಬೇಕು ಏನಿರಬೇಕು ಆಸಿಡ್ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಒಂದ್ಸರಿ ಆಸಿಡಾಗಿ ಆ್ಯಕ್ಟ್ ಆಗುತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಒಂದ್ಸರಿ ಬೇಸಾಗಿ ಆ್ಯಕ್ಟ್ ಆಗ್ತದೆ ಅಂದರೆ ಇಟ್ ಆ್ಯಕ್ಟ್ಸ್ ಆಸ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್ ಬೇಸ್ ಈ ಥರ ಆಕ್ಸೈಡ್ಗೆ ಏನಂತೀನೋ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದರೆ ಆಕ್ಸೈಡ್ಸ್
the metal oxides which acts as a both acid as well as base ಅಂತಕ್ಕೆ ನಾವು ಆಂಫೋಟರಿಕ್ ಆಕ್ಸೈಡ್ಸ್ ಅಂತೀವಿ. ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್ಸ್. ಇಲ್ಲಿ ಬ್ಯಾಲೆನ್ಸ್ ಮಾಡಿಲ್ಲ, ಬಟ್ ಜಸ್ಟ್ ಆಗಿ ಒಂದು ರಿಯಾಕ್ಷನ್ ಬ್ಯಾಲೆನ್ಸ್ ಆಗೋದಕ್ಕೆ ಮಾಡ್ಬೋದು. ಏನಾಗ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್. ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಜಿಂಕ್ ಆಕ್ಸೈಡ್ ಇಂಟರ್ಡೆನ್ ಓ. ದಿಸ್ ವಾಸ್ ಎಕ್ಸಾಂಪಲ್ ಆಫ್ ಆಂಫೋಟರಿಕ್ ಆಕ್ಸೈಡ್. ಆಂಫೋಟರಿಕ್ ಆಕ್ಸೈಡ್ಸ್. ಓಕೆ, this is about to metal oxides. Metal oxides react with oxygen, they give metal oxides, and usually metal oxides के basic nature इರ್ತದೆ, but there are some metal oxides which acts as a both acid as well as base. Okay, ಅಂತ ನಾವು amphoteric oxides ಅಂತೀವಿ. Example aluminum oxide and zinc oxide. And next ಏನಪ್ಪ ಅಂತಂದ್ರೆ usually metal oxides doesn't dissolve in ವಾಟರ್. ಮೆಟಲ್ ಆಕ್ಸೈಡ್ ಇದಲ್ಲ, ಇವೆಲ್ಲ ವಾಟರ್ ಏನಾಗೋದಿಲ್ಲ, ಸಾಲ್ಯುಬಲ್ ಆಗೋದಿಲ್ಲ. ಬಟ್ ಎಕ್ಸೆಪ್ಟ್ ಯಾವಪ್ಪ ಅಂತಂದರೆ ಸೋಡಿಯಂ ಆಕ್ಸೈಡ್ Na2 ಆ್ಯಂಡ್ K2. ಇವು ಸಹ ಮೆಟಲ್ ಆಕ್ಸೈಡ್. ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್ ಆಯ್ತಾ. ಇವೇನಾಗ್ತವೆ, ದೇ ಡಿಸಾಲ್ವ್ ಇನ್ ವಾಟರ್. ನೀರಲ್ಲಿ ಕರಗ್ತವೆ ಆ್ಯಂಡ್ ಕರಗಿ ಏನು ಮಾಡ್ತವೆ, ದೇ ವಿಲ್ ಫಾರ್ಮ್ ರೆಸ್ಪೆಕ್ಟ್ ಟು ಹೈಡ್ರಾಕ್ಸೈಡ್. sodium oxide dissolves in water and form sodium hydroxide. Potassium oxide dissolves in water and form potassium hydroxide. Not all the oxides except sodium oxide and potassium oxide. ಇವೆರಡು ಮಾತ್ರ ನೀರಲ್ಲಿ ಸಾಲ್ಯುಬಲ್ ಆಗ್ತವೆ. ಅದರ್ ಆಕ್ಸೈಡ್ಸ್ ಡು ನಾಟ್ ಸಾಲ್ಯುಬಲ್ ಇನ್ ವಾಟರ್. And next ಏನಪ್ಪ ಅಂತಂದರೆ these metals doesn't react in the same way. Okay, ಎಲ್ಲ ಮೆಟಲ್ಸ್ ಏನು ಮಾಡೋದಿಲ್ಲ, ಸೇಮ್ ಆಗಿ ರಿಯಾಕ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡ್ತೀನಿ, ಸೋಡಿಯಂ ತೊಗೊತೀನಿ, ಸೋಡಿಯಂ and potassium reacts very vigorously with oxygen. ಅಂದರೆ ಜಸ್ಟ್ ಹೊರಗಡೆ ಇಟ್ಟರೆ ಸಾಕು ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ನೀವು ಬೆಂಕಿ ಎತ್ಕೊಂಡ್ಬಿಡ್ತಾರೆ, ಅಂದರೆ ಇಟ್ ವಿಲ್ ಕ್ಯಾಚಸ್ ಫೈರ್. ಓಕೆ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ರಿಯಾಕ್ಟ್ಸ್ very vigorously or very highly. Okay, ಅಂದರೆ ಜಲ್ದಿ ಜಸ್ಟ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಲೀಟರ್ ಹಾಗೆ ಇಟ್ಟರೆ ಮಾತ್ರ ಆಗ್ತದೆ, ಬೆಂಕಿ ಎತ್ಕೊಂಡ್ಬಿಡೋದು ಅಂದರೆ ಅಷ್ಟು ಜಾಸ್ತಿ ರಿಯಾಕ್ಟ್ ಆಗುತ್ತೆ ಅಂತ. ಹಾಗಾಗಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ನ ನಾವು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಕೆರೋಸಿನ್, ಸೀಮೆಣ್ಣೆ. Okay, sodium and potassium are stored under kerosene because when they kept in the presence of air or when they kept open, they react vigorously and catches fire. ಹಾಗಾಗಿ ಅದನ್ನು ಕೆರೋಸಿನಲ್ಲಿ ಇಡ್ತೀವಿ. ಬಟ್ ಕಾಪರ್ ಇದೆ, ಕಾಪರ್ ಹಾಗೆ ರಿಯಾಕ್ಟ್ ಆಗೋದಿಲ್ಲ. In order to make the copper react, you need to heat. ಇದಕ್ಕೆ ಏನು ಪ್ರೊವೈಡ್ ಮಾಡಬೇಕು, ಹೀಟ್ ಪ್ರೊವೈಡ್ ಮಾಡಬೇಕು. ಅಂದರೆ ಇದಕ್ಕೆ ಹೀಟ್ ಕೊಟ್ಟಿದ್ದಿಲ್ಲ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ಗೆ, ಬಟ್ ಕಾಪರ್ಗೆ ಹೀಟ್ ಪ್ರೊವೈಡ್ ಮಾಡಬೇಕು. ಆ್ಯಂಡ್ ಐರನ್ ಏನು, Fe. ಐರನ್ ಮೀನ್ಸ್ Fe. ಓಕೆ, Fe ಇದೆಯಲ್ಲ, Fe ರಾಡ್ ಆಗಲಿ ಅಥವಾ ಇದಾಗಲಿ ಆಕ್ಸಿಜನ್ ಕೂಡ ರಿಯಾಕ್ಟ್ ಆಗೋದಿಲ್ಲ. ಬಟ್ ಐರನ್ ಫಿಲ್ಲಿಂಗ್ಸ್ ಅಂದರೆ ಐರನ್ ಪೀಸಸ್ when you react with oxygen, it reacts vigorously. ಅಂದರೆ ಎಲ್ಲ ಸೇಮ್ ಫಾರ್ಮುಲಾ ಏನಾಗೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ದೇರ್ ಆರ್ ಸಮ್ ಮೆಟಲ್ಸ್ ವಿಚ್ ಡಸಂಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಟ್ ಆಲ್. ಫಾರ್ ಎಕ್ಸಾಂಪಲ್ Ag, Au. Ag ಮೀನ್ಸ್ ಸಿಲ್ವರ್, Au ಮೀನ್ಸ್ ಗೋಲ್ಡ್. ಇವೇನಾಗೋದಿಲ್ಲ, ಆಕ್ಸಿಜನ್ ಕೂಡ ರಿಯಾಕ್ಟೇ ಆಗೋದಿಲ್ಲ. ಅಂದರೆ ಡಿಫ್ರೆಂಟ್ ಮೆಟಲ್ಸ್ ಹ್ಯಾವ್ ಡಿಫ್ರೆಂಟ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್ ಅಂತ. ಓಕೆ, ದಿಸ್ ಇಸ್ ಅಬೌಟ್ ರಿಯಾಕ್ಷನ್ ವಿತ್ ಆಕ್ಸಿಜನ್. And I'm going to give some examples of metal oxides here. Zinc,
Okay, aluminum. When zinc reacts with oxygen, it gives zinc oxide. When aluminum reacts with oxygen, it gives aluminum oxide. Aluminum oxide. Okay. Zinc oxide and aluminum oxide specialty ಏನಪ್ಪ ಅಂತಂದರೆ the formed oxide form is acts as a protective layer. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಅಲ್ಯೂಮಿನಿಯಂ ರಾಡ್ ಇದೆ ಅಂತ ಹೇಳ್ಬೋದು. ಅಲ್ಯೂಮಿನಿಯಂ ರಾಡ್ ಇದೆ ಅಂದರೆ ಅಲ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಅಲ್ಯೂಮಿನಿಯಂ. ಇಲ್ಲಿ ಸರ್ಫೇಸಲ್ಲಿ ಅಲ್ಯೂಮಿನಿಯಂ ಆಟಮ್ಸ್ ಇರ್ತಾವ. ಇದನ್ನು ನಾನು ಏರಲ್ಲಿ ಕೆಪ್ ಮಾಡ್ತೀನಿ, ಅಂದರೆ ಏರಲ್ಲಿ ಇಡ್ತೀನಿ. ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಏನಾಗುತ್ತೆ, ರಿಯಾಕ್ಟ್ ಆಗಿ ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಸರ್ಫೇಸ್ ಮೇಲೆ ಏನಾಗ್ತದೆ, ಅಲ್ಯೂಮಿನಿಯಮ್ ಆಕ್ಸೈಡ್ಸ್. ಸರ್ಫೇಸ್ ಅಂತ ಗೊತ್ತಾಗ್ತದ, ಇದು ಸರ್ಫೇಸ್, ಒಳಗಿರೋದು ಬಲ್ಕ್. ಓಕೆ, ಸರ್ಫೇಸ್ ಮೇಲೆ ಏನು ಫಾರ್ಮೇಷನ್ ಆಗ್ತದ, ಅಲ್ಯೂಮಿನಿಯಂ ಆಕ್ಸೈಡ್ Al2O3. ಈ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಷನ್ ಆಗಿದ್ದು ಆಕ್ಟ್ಸ್ ಆಸ್ ಎ ಪ್ರೊಟೆಕ್ಟಿವ್ ಲೇಯರ್. ಏನಕ್ಕಪ್ಪ ಅಂತಂದರೆ ಈ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಎ ಸ್ಟೇಬಲ್ ಒನ್. ರಿಯಾಕ್ಟ್ ಆಗುತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಕೂಡ, ರಿಯಾಕ್ಟ್ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಇದು ಸ್ಟೇಬಲ್ ಇರ್ತದೆ. ಸ್ಟೇಬಲ್ ಇರೋದ್ರಿಂದ ಒಳಗಿರೋ ಅಲ್ಯೂಮಿನಿಯಂ ಆಟಮ್ ಏನಾಗೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ. ಒಳಗಿರೋ ಅಲ್ಯೂಮಿನಿಯಂ ಆಟಮ್ ಏನಾಗೋದಿಲ್ಲ, ರಿಯಾಕ್ಟ್ ಅಂದರೆ ಓನ್ಲಿ ಸರ್ಫೇಸ್ ಅಲ್ಯೂಮಿನಿಯಂ ಏನಾಗ್ತದೆ, ರಿಯಾಕ್ಟ್ ಆಗ್ತವೆ, ಅಲ್ಯೂಮಿನಿಯಂ ಆಕ್ಸೈಡ್ ಆಗ್ತದೆ, ಸ್ಟೇಬಲ್ ಆಗಿರ್ತದೆ. ಲೇಯರ್ ಏನಾಗ್ತದೆ, ಸ್ಟೇಬಲ್ ಆಗುತ್ತೆ. ಸ್ಟೇಬಲ್ ಅಂದರೆ ಫರ್ದರ್ ರಿಯಾಕ್ಟ್ ಆಗೋದಿಲ್ಲ, ಅಂದರೆ ಒಳಗಿರೋ ಆಟಮ್ಸ್ ಏನಾಗೋದಿಲ್ಲ, ಆಕ್ಸಿಡೇಷನ್ ಅಥವಾ ರಿಯಾಕ್ಷನ್ ಆಗೋದಿಲ್ಲ. ಆಕ್ಸಿಡೇಷನ್ ಅಥವಾ ರಿಯಾಕ್ಷನ್ ಆಗೋದಿಲ್ಲ. ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ ಏನಾಗತ್ತಪ್ಪ ಅಂತಂದರೆ ಐರನ್ ಇರ್ತದಲ್ಲ, ಐರನ್ ರಾಡ್ಗೆ ನಾವು ಅದ್ರ ಮೇಲೆ ಜಿಂಕ್ ಕೋಟ್ ಮಾಡ್ತೀವಿ ಅಥವಾ ಅಲ್ಯೂಮಿನಿಯಂನ ಕೋಟ್ ಮಾಡ್ತೀವಿ. ಓಕೆ, ಐರನ್ ರಾಡ್ ಅಂದರೆ ಕಬ್ಬಿಣ ರಾಡ್ ಏನು ಮಾಡ್ತಾರೆ, ಮೇಲ್ಗಡೆ ಜಿಂಕ್ ಅಥವಾ ಅಲ್ಯೂಮಿನಿಯಂ ರಾಡ್ ಕೋಟ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದರೆ ಜಿಂಕ್ ಮೇಲ್ಗಡೆ ಕೋಟ್ ಮಾಡಿದ್ರೆ ದ ಅಪ್ಪರ್ ಸರ್ಫೇಸ್ ಜಿಂಕ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಜಿಂಕ್ ಆಕ್ಸೈಡ್ ಆಗುತ್ತೆ. ಜಿಂಕ್ ಆಕ್ಸೈಡ್ ಏನಿರ್ತದೆ, ಸ್ಟೇಬಲ್ ಇರ್ತದೆ. ಜಿಂಕ್ ಆಕ್ಸೈಡ್ ಏನಿರ್ತದೆ, ಸ್ಟೇಬಲ್ ಇರೋದ್ರಿಂದ ಏನಾಗೋದಿಲ್ಲ, ಒಳಗಿರೋ ಐರನ್ ಆಟಮ್ ಏನಾಗೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ. ಒಳಗಿರೋ ಐರನ್ ಆಟಮ್ ಎಲ್ಲ ರಿಯಾಕ್ಟ್ ಆಗೋದಿಲ್ಲ. ಈ ಥರ ಇಟ್ ಆಕ್ಟ್ಸ್ ಆಸ್ ಎ ಸ್ಟೇಬಲ್ ಕಾಂಪೌಂಡ್, ಜಿಂಕ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ, ದಿಸ್ ಇಸ್ ಅಬೌಟ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ oxygen. Till now you learned about the reaction of metals with oxygen. Now I am gonna explain about the reaction of non-metals with oxygen. Non-metal example: carbon, nitrogen, sulfur. These are non-metals, right? When carbon reacts with oxygen, it gives carbon dioxide. ಅದೇ ರೀತಿ ಇದು ಕೂಡ ರಿಯಾಕ್ಟ್ ಆದರೆ ನೈಟ್ರೋಜನ್ ಡೈಆಕ್ಸೈಡ್ ಬರ್ತದೆ. ಪ್ಲಸ್ ಅದೇ ರೀತಿ ಸಲ್ಫರ್ ರಿಯಾಕ್ಟ್ ಆದರೆ SO2 ಬರ್ತದೆ. SO2 ನಾನ್ ಮೆಟಲ್, ಆಕ್ಸಿಜನ್ ನಾನ್ ಮೆಟಲಿಕ್ ಆಕ್ಸೈಡ್. ನೈಟ್ರೋಜನ್ ಅಂದರೆ ನಾನ್ ಮೆಟಲ್, ಆಕ್ಸಿಜನ್ ನಾನ್ ಮೆಟಲಿಕ್ ಆಕ್ಸೈಡ್. ಅಂದರೆ when non-metals reacts with oxygen they form non-metallic oxides. ಅಲ್ಲಿ ಮೆಟಲ್ ರಿಯಾಕ್ಟ್ ಆದಾಗ ಮೆಟಲಿಕ್ ಆಕ್ಸೈಡ್ ಬಂದಿತ್ತು, ನಾನ್ ಮೆಟಲ್ ರಿಯಾಕ್ಟ್ ಆದಾಗ ನಾನ್ ಮೆಟಲಿಕ್ ಆಕ್ಸೈಡ್ಸ್. ಆ್ಯಂಡ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ರೈಟ್? क्या ನೇಚರ್ ಇತ್ತು? ಬೇಸಿಕ್ ನೇಚರ್ ಇತ್ತು. ಬಟ್ ದೀಸ್ ನಾನ್ ಮೆಟಲಿಕ್ ಆಕ್ಸೈಡ್ಸ್ ಯಾವ ನೇಚರ್ ಇರುತ್ತೆ ಅಂದರೆ ಅಸಿಡಿಕ್ ನೇಚರ್ ಇರ್ತದೆ. acidic nature. Okay, acidic nature. Metal oxides are basic in nature, non-metallic oxides are acidic in nature. Reverse.
And non-metallic oxides usually not soluble in water except to sodium oxide or potassium oxide. But usually usually metallic oxides are not soluble in water except to sodium oxide and potassium oxide. Here the non-metallic oxide is soluble in water. ಇವೆಲ್ಲ ಏನಾಗ್ತವೆ ವಾಟರ್ is soluble ಆಗ್ತವೆ. Soluble ಆಗಿ they form the respective acids. ನೀರಲ್ಲಿ ಕರಗಿ ಏನಾಗ್ತದೆ ಅಂತಂದರೆ they give the respective acid formation ಆಗುತ್ತೆ. ಆಸಿಡ್ ಫಾರ್ಮೇಷನ್ ಆಗುತ್ತೆ. ಯೂಶಲಿ ನೋಡ್ಬೋದು ನೇಚರ್ಲಿ CO2 NO2 SO2 ಜಾಸ್ತಿ ಆದರೆ ಆಸಿಡ್ ಏನಾಗುತ್ತೆ ಅಂತ ಹೇಳ್ತದೆ. ಏನಕ್ಕಪ್ಪ ಅಂದರೆ these compounds present in the atmosphere reacts with the rain water and forms acid. ಅದಕ್ಕೆ ಆಸಿಡ್ ರೈನ್ ಅಂತ. ಅಂದರೆ ಯೂಶಲಿ the non-metallic oxides soluble in water and ಇವು acidic in nature ಅಂತ ಹೇಳಿದೆ. There are some non-metallic oxides which acts as a neutral oxides. Which acts as a neutral oxides. Neutral oxides ಅಂದರೆ ಈ ಕಡೆ ಅದು acidic nature ತೋರಿಸೋದಿಲ್ಲ and basic nature ಸಹ ತೋರಿಸೋದಿಲ್ಲ. acidic nature ಸಹ ತೋರಿಸೋದಿಲ್ಲ, basic nature ಸಹ ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್ CO, carbon monoxide, water, okay, hydrogen is also non-metal. ಅದು ಆಕ್ಸಿಜನ್ ರಿಲೇಟ್ H2 ಈ ಥರ ಬರ್ತದೆ. CO, ಕಾರ್ಬನ್ ಮೊನಾಕ್ಸೈಡ್ ಇವೆರಡು ಏನಿದಾವಲ್ಲ ಈ ಕಡೆ ಅಸಿಡಿಕ್ ಪ್ರಾಪರ್ಟಿನೂ ತೋರಿಸೋದಿಲ್ಲ, ಬೇಸಿಕ್ ಪ್ರಾಪರ್ಟಿನೂ ಸಹ ತೋರಿಸೋದಿಲ್ಲ. ಅದಕ್ಕೆ ಏನಂತೀವಿ ನಾವು ನ್ಯೂಟ್ರಲ್ ಆಕ್ಸೈಡ್ಸ್ ಅಂತ. ಅದಕ್ಕೆ ಏನಂತೀವಿ ನ್ಯೂಟ್ರಲ್ ಆಕ್ಸೈಡ್ಸ್. Non-metals reacts with oxygen, they form non-metallic oxides. They are soluble in water and form the respective acids. Non-metallic oxides ಯಾರು ನೇಚರ್ ಇರುತ್ತೆ acidic nature ಇರ್ತದೆ. But there are some non-metallic oxides both which acts as a which doesn't act either acidic or basic. Okay, ಈ ಥರ ಪ್ರಾಪರ್ಟಿ ಬರ್ತವೆ. This is about the reaction of metals with oxygen or non-metals with oxygen. Okay, tomorrow we are going to learn about the writing chemical reactions and reaction of metals with water.